ಭಟ್ಕಳದ ಪ್ರಸಿದ್ಧ ಶ್ರೀ ಚನ್ನಪಟ್ಟಣ ಹನುಮಂತ ದೇವಸ್ಥಾನದ ಬ್ರಹ್ಮರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಭಕ್ತರಿಗೆ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಆದರದ ಸ್ವಾಗತ ಕೋರುವವರು ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಬೆಳಕೆ ಅಧ್ಯಕ್ಷರು ಮಹಾದೇವ್ ನಾಯ್ಕ್, ಉಪಾಧ್ಯಕ್ಷರು ಪಾಂಡು ನಾಯ್ಕ್, ಸರ್ವ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿ ವರ್ಗ. ನಿಮ್ಮ ಎಲ್ಲ ಆರ್ಥಿಕ ಅಗತ್ಯತೆಗಳಿಗೆ ಒಂದೇ ಸ್ಥಳದಲ್ಲಿ ವಿಶ್ವಾಸಾರ್ಹ ಪರಿಹಾರ. ಆಕರ್ಷಕ ಬಡ್ಡಿದರದಲ್ಲಿ ಬೆಳೆ ಸಾಲ, ಸ್ಥಿರಾಸ್ತಿ ಅಡಮಾನ ಸಾಲ, ಬಂಗಾರ ಸಾಲ, ವೈಯಕ್ತಿಕ ಸಾಲ, ಸ್ವಸಹಾಯ ಸಾಲ, ವಾಹನ ಸಾಲ. ಸರಳ ಪ್ರಕ್ರಿಯೆ, ಗ್ರಾಹಕ ಸ್ನೇಹಿ ಸಿಬ್ಬಂದಿ, ಪಾರದರ್ಶಕ ವ್ಯವಹಾರ. ನಿಮ್ಮ ಕನಸುಗಳಿಗೆ ನಮ್ಮ ಬೆಂಬಲ. ಇಂದೇ ಭೇಟಿ ನೀಡಿ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಬೆಳಕೆ. ನಿಮ್ಮ ವಿಶ್ವಾಸ ನಮ್ಮ ಸೇವೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಭಟ್ಕಳ ರೈಲು ನಿಲ್ದಾಣದಲ್ಲಿ ನಡೆದ ಒಂದು ಘಟನೆ ಈಗ ಎಲ್ಲರ ಮನಸ್ಸು ಗೆದ್ದಿದೆ. ಚಲಿಸುತ್ತಿದ್ದ ರೈಲಿನಿಂದ ಇಳಿದು ಮಹಿಳೆ ಅಪಾಯಕ್ಕೆ ಸಿಲುಕಿದ ಕ್ಷಣದಲ್ಲಿ ಒಬ್ಬ ಯುವಕ ತನ್ನ ಸಮಯ ಪ್ರಜ್ಞೆ ಮತ್ತು ಧೈರ್ಯದಿಂದ ಜೀವ ಉಳಿಸಿ ರಿಯಲ್ ಹೀರೋ ಆಗಿದ್ದಾನೆ. ಏನಿದು ಘಟನೆ? ಯುವಕನ ಸಮಯ ಪ್ರಜ್ಞೆ ಮಹಿಳೆಯ ಜೀವ ಉಳಿಸಿದ್ದಾದರೂ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಭಟ್ಕಳ ರೈಲು ನಿಲ್ದಾಣದಲ್ಲಿ ಮಾನವೀಯತೆಯೊಂದು ಜೀವ ಉಳಿಸಿದ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಕಾರವಾರದತ್ತ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರು ಬೆಳಗಿನ ಜಾವ ತಮ್ಮ ಬ್ಯಾಗ್ ಕಳೆದುಕೊಂಡ ಕಾರಣ ಆತಂಕಕ್ಕೊಳಗಾಗಿದ್ದಾರೆ. ಗಾಬರಿಯಿಂದ ಚಲಿಸುತ್ತಿದ್ದ ರೈಲಿನಿಂದ ಇಳಿದ ಮಹಿಳೆ ನಿಯಂತ್ರಣ ಕಳೆದುಕೊಂಡು ಪ್ಲಾಟ್ಫಾರ್ಮ್ನಲ್ಲೇ ಕುಸಿದು ಬಿದ್ದಿದ್ದಾರೆ. ಈ ವೇಳೆ ಕ್ಷಣಕಾಲ ತಡವಾದರೂ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇತ್ತು. ಇದನ್ನು ಗಮನಿಸಿದ ಭಟ್ಕಳದ ತೆಂಗಿನಗುಂಡಿ ನಿವಾಸಿ ಸಂದೀಪ್ ಶೆಟ್ಟಿ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಮಹಿಳೆಯನ್ನು ಸುರಕ್ಷಿತ ಸ್ಥಳಕ್ಕೆ ಇಳಿದಿದ್ದಾರೆ. ಅವರ ಸಮಯ ಪ್ರಜ್ಞೆ ಮತ್ತು ತಕ್ಷಣದ ಕ್ರಮದಿಂದ ಮಹಿಳೆ ದೊಡ್ಡ ಅಪಾಯದಿಂದ ಪಾರಾಗಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆಯ ಕಳೆದು ಹೋದ ಬ್ಯಾಗ್ ಅನ್ನು ಪತ್ತೆ ಹಚ್ಚಲು ಸಹ ಅವರು ಮುಂದಾಗಿದ್ದು ಮಾನವೀಯತೆ ಮೆರೆದಿದ್ದಾರೆ. ಈ ಘಟನೆಯ ನಂತರ ಸ್ಥಳದಲ್ಲಿದ್ದ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಸಂದೀಪ್ ಶೆಟ್ಟಿಯ ಧೈರ್ಯ ಹಾಗೂ ಮಾನವೀಯತೆಯನ್ನು ಕೊಂಡಾಡಿದ್ದಾರೆ. ಒಟ್ಟಿನಲ್ಲಿ ಸಮಯ ಪ್ರಜ್ಞೆ ಮತ್ತು ಸಹಾನುಭೂತಿ ಇದ್ದರೆ ಎಂತಹ ಅಪಾಯವನ್ನಾದರೂ ತಪ್ಪಿಸಬಹುದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ.